ಹಾಯ್ ಹಲೋ ನಮಸ್ಕಾರ. ನನ್ನ ನಲ್ಮೆಯ ಕನ್ನಡಿಗರೇ, ಇಂದಿನ ಮಾರುಕಟ್ಟೆ ವರದಿಗೆ ಸ್ವಾಗತ. ನೀವು ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಚಿನ್ನ, ಬೆಳ್ಳಿ, ಪೆಟ್ರೋಲ್, ಡೀಸೆಲ್ ದರ ಜೊತೆಗೆ ಅಮೆರಿಕನ್ ಡಾಲರ್ ಎದುರು ರೂಪಾಯಿ ಮೌಲ್ಯ ಎಷ್ಟು ಎಂದು ತಿಳಿದುಕೊಳ್ಳಬೇಕಾ? ಹಾಗಿದ್ರೆ ಈಗಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗ್ತಿದೆ ಎಂದಾದಲ್ಲಿ ಒಂದು ಲೈಕ್ ಕೊಡಲು ಮರೆಯದಿರಿ. ಮನುಷ್ಯನ ಜೀವನದಲ್ಲಿ ಚಿನ್ನ ಎನ್ನುವುದು ಕೇವಲ ಒಂದು ಆಭರಣವಲ್ಲ, ಅದು ಕಷ್ಟದ ಕಾಲದ ಆಪದ್ಬಾಂಧವ ಮತ್ತು ಸಮೃದ್ಧಿಯ ಸಂಕೇತ. ನಾಗರಿಕತೆ ಆರಂಭವಾದಾಗಿನಿಂದಲೂ ಚಿನ್ನವು ಉಳಿತಾಯದ ಅತ್ಯುತ್ತಮ ಮಾರ್ಗವಾಗಿ ಬೆಳೆದು ಬಂದಿದೆ. ಇಂದಿನ ವೇಗದ ಜಗತ್ತಿನಲ್ಲಿ ಹೂಡಿಕೆಯ ದೃಷ್ಟಿಯಿಂದಲೂ ಚಿನ್ನ ಮತ್ತು ಬೆಳ್ಳಿ ಅತ್ಯಂತ ಸುರಕ್ಷಿತ ಆಯ್ಕೆಗಳಾಗಿವೆ. ಹಾಗಾದರೆ ಇಂದು ಕರ್ನಾಟಕದಲ್ಲಿ ಈ ಅಮೂಲ್ಯ ಲೋಹಗಳ ಬೆಲೆ ಎಷ್ಟು? ಪೆಟ್ರೋಲ್ ಡೀಸೆಲ್ ದರದಲ್ಲಿ ಬದಲಾವಣೆಯಾಗಿದೆಯೇ? ಮತ್ತು ಅಮೆರಿಕನ್ ಡಾಲರ್ ಎದುರು ರೂಪಾಯಿ ಮೌಲ್ಯ ಎಲ್ಲಿದೆ? ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ. ಅಂದ ಹಾಗೆ ಈ ಮಾಹಿತಿ GST, ವೇಸ್ಟೇಜ್, ಇತರೆ ಚಾರ್ಜ್ ಹೊರತುಪಡಿಸಿದ ಮಾಹಿತಿಯಾಗಿರುತ್ತೆ. ಕರ್ನಾಟಕದ ಮಾರುಕಟ್ಟೆಯಲ್ಲಿ ಇಂದಿನ ಚಿನ್ನದ ದರ 24 ಕ್ಯಾರೆಟ್ 1 ಗ್ರಾಮ್ ಗೋಲ್ಡ್ ರೇಟ್ 13,620 ರು, ನಿನ್ನೆಗಿಂತ 114 ರು ಜಾಸ್ತಿಯಾಗಿರುವುದು. ಹಾಗೆಯೇ 22 ಕ್ಯಾರೆಟ್ ಗೋಲ್ಡ್ 1 ಗ್ರಾಮ್ ದರ 12,485 ರೂಪಾಯಿಗಳು, ನಿನ್ನೆಗಿಂತ 105 ರೂಪಾಯಿ ಏರಿಕೆಯನ್ನು ಕಂಡಿರುವಂಥದ್ದು. 18 ಕ್ಯಾರೆಟ್ 1 ಗ್ರಾಮ್ ಗೋಲ್ಡ್ ರೇಟ್ 10,215 ರು, ನಿನ್ನೆಗಿಂತ 86 ರೂಪಾಯಿ ಏರಿಕೆಯನ್ನು ಕಂಡಿರುವಂಥದ್ದು. ಬೆಳ್ಳಿಯ ಮಾರುಕಟ್ಟೆ ನೋಡಿದರೆ ನಿನ್ನೆಯ ದರಕ್ಕೆ ಹೋಲಿಸಿದರೆ ಇಂದು ಸ್ವಲ್ಪ ಅಧಿಕವಾಗಿ ಏರಿಕೆಯನ್ನು ಕಂಡಿದೆ. 1 kg ಬೆಳ್ಳಿ ದರ ಇಂದು 2,42,000 ರೂಪಾಯಿ. 1 ಗ್ರಾಮ್ ಗೋಲ್ಡ್ ದರ 1 ಗ್ರಾಮ್ ಬೆಳ್ಳಿ ದರ 242 ರೂಪಾಯಿ. ಸೊ ನಿನ್ನೆಗಿಂತ ಇಂದಿಗೆ 4,000 ರೂಪಾಯಿ 1 kg ಬೆಳ್ಳಿಗೆ ಏರಿಕೆಯನ್ನು ಕಂಡಿರುವಂಥದ್ದು. ನಿನ್ನೆಗೆ ಹೋಲಿಸಿದರೆ ಚಿನ್ನ ಹಾಗೂ ಬೆಳ್ಳಿ ಎರಡೂ ದರದಲ್ಲೂ ಸಹ ಕೊಂಚ ಏರಿಕೆಯನ್ನು ಕಂಡಿರುವಂಥದ್ದು. ಇನ್ನು ಆರ್ಥಿಕತೆಯ ಮೇಲೆ ನೇರ ಪರಿಣಾಮ ಬೀರುವ ಇಂಧನ ದರಗಳ ವಿಚಾರಕ್ಕೆ ಬಂದರೆ ಯಾವುದೇ ಬದಲಾವಣೆಯಾಗಿಲ್ಲ. 103 ರೂಪಾಯಿ 54 ಪೈಸೆ ಪೆಟ್ರೋಲ್ ದರ, ಹಾಗೆಯೇ 90 ರೂಪಾಯಿ 3 ಪೈಸೆ ಡೀಸೆಲ್ ದರ. ಕೊನೆಯದಾಗಿ ಅಂತಾರಾಷ್ಟ್ರೀಯ ವಹಿವಾಟಿಗೆ ಅತ್ಯಂತ ಮುಖ್ಯವಾದ ರೂಪಾಯಿ ಮತ್ತು ಡಾಲರ್ ವಿನಿಮಯ ದರ ಎಷ್ಟಿದೆ ಅನ್ನೋದನ್ನು ನೋಡೋದಾದರೆ, ಅಮೆರಿಕನ್ ಡಾಲರ್ ಎದುರು ನಮ್ಮ ರೂಪಾಯಿ ಮೌಲ್ಯ ಸುಮಾರು 89 ರೂಪಾಯಿ 95 ಪೈಸೆಗೆ ವಹಿವಾಟನ್ನು ನಡೆಸಿರುವಂಥದ್ದು. ಒಟ್ಟಾರೆಯಾಗಿ ಹೇಳೋದಾದರೆ ಚಿನ್ನ ಮತ್ತು ಬೆಳ್ಳಿ ಕೊಳ್ಳುವವರಿಗೆ ತುಸು ದುಬಾರಿಯಾಗಿದ್ದರೆ, ವಾಹನ ಸವಾರಿ ಬೆಲೆ ಏರಿಕೆಯ ಬಿಸಿ ಏನು ತಟ್ಟಿಲ್ಲ. ಹೂಡಿಕೆ ಮಾಡುವ ಮುನ್ನ ಮಾರುಕಟ್ಟೆಯ ಏರಿಳಿತಗಳನ್ನು, ವಿದೇಶಿ ವಿನಿಮಯಗಳ ಮಾಹಿತಿಗಳನ್ನು ತಿಳ್ಕೊಂಡು ಗಮನಿಸಿ ತೀರ್ಮಾನ ಕೈಗೊಳ್ಳಿ ಅಂತ ಹೇಳ್ತಾ, ಇಂದಿನ ಮಾರುಕಟ್ಟೆಯ ಸಮಗ್ರ ಚಿತ್ರಣ ಇದಾಗಿತ್ತು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮಾರುಕಟ್ಟೆಯ ಮುಂದಿನ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿಗಳೊಂದಿಗೆ ನಾಳೆ ಸಿಗೋಣ. ಬಾಯ್ ಬಾಯ್. ಅಲ್ಲಿವರೆಗೂ ನಮಸ್ಕಾರ.